ಬಂದಂತ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ತಮ್ಮೆಲ್ಲರಿಗೂ ಆರೋಗ್ಯ ಶ್ರೇಯಸ್ಸನ್ನು ನೀಡಿ ಕಾಪಾಡಲಿ ಅಂತ ಹೇಳ್ತಾ ಇಂದಿನ ಪುಣ್ಯ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನಾ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಮೊದಲಿಗೆ ವಿನಾಯಕನಲ್ಲಿ ಪ್ರಾರ್ಥನೆಯನ್ನು ನೀಡೋದಕ್ಕೆ ಮಾರುತಿ ಸರ್ ಹಾಗೂ ಅವರ ತಂಡದವರು ತಯಾರಾಗಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮಾರುತಿ ಸರ್ ಆಯ್ತು. ಕೆಲಸದ ಮುಖಾಂತರ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಮಹಿಳೆಯರಿಗೆ ಬಂದು ಒಂದು ದಿನಕ್ಕೆ 400 ರೂಪೀಸ್ ದುಡಿಯೋ ಕೆಪಾಸಿಟಿ ಬರುತ್ತೆ. ಒಂದು ಹಪ್ಪಳ ಆಗಿರ್ಬೋದು, ಇಲ್ಲಾಂದರೆ ಮನೇಲಿ ಕುತ್ಕೊಂಡು ಕ್ಯಾಂಡಲ್ ಹೆಂಗೆ ಮಾಡೋದು ಅಂತ ಹೇಳಿ ಕ್ಯಾಂಡಲ್ ಆಗಿರ್ತಾರೆ, ಚಪಾತಿ ಮಾಡಿನೂ ಅದು ನಾವು ಮಾರ್ಕೆಟಿಂಗ್ ಮಾಡಿ ಕೊಡ್ತೀವಿ. ಸೊ ಅದರಿಂದ ಅವರು ಹೊರಗಡೆ ಹೋಗಿ ಕಷ್ಟಪಡಬೇಕಂತ ಅವಶ್ಯಕತೆ ಇರೋದಿಲ್ಲ. ಮನೆಯಲ್ಲಿ ತನ್ನ ಕುಟುಂಬನೂ ನೋಡಿ ಮತ್ತು ಮಕ್ಕಳನ್ನೂ ನೋಡಿಕೊಂಡು ಅಚ್ಚುಕಟ್ಟವಾಗಿ ಸಂಸಾರನೂ ಮಾಡಿ, ಸೊ ಅವರಿಗೆ ಒಂದು ದಿನಕ್ಕೆ ದುಡಿಮೆನೂ ಮಹಿಳೆಯರಿಗಾಗಿ ಮಾಡ್ತಾ ಇದ್ದೀವಿ. ಮಹಿಳೆಯರಿಗಾಗಿಯೇ ಇದನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ. ಸೊ ನನ್ನ ಮಹಿಳೆಯರಿಂದ ನಮ್ಮ ಟ್ರಸ್ಟ್ ವತಿ ಇವರೆಲ್ಲ ನಮ್ಮ ಗೆಳತಿಯರೆಲ್ಲ ಸಪೋರ್ಟಿಂಗ್ ಮಾಡಬೇಕು ಅಂತ ಅದಕ್ಕೆ ನಾವು ಇದನ್ನು ಪುಣ್ಯ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ನನ್ನ ಹೆಸರು ರೇವತಿ, ಪುಣ್ಯ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ. ಎಲ್ಲರಿಗೂ ಸ್ವಾಗತ. ಇವತ್ತು ಪುಣ್ಯ ಚಾರಿಟೇಬಲ್ ಟ್ರಸ್ಟಿನ ಉದ್ಘಾಟನೆ ನಮ್ಮ MLA ಸಾಹೇಬರಾದ ಪ್ರಿಯಾಕೃಷ್ಣ ಸಾಹೇಬರು ಮತ್ತು ಯುವ ನಟನಾದ ಮನೋರಂಜನ್ ಅವರಿಂದ ಉದ್ಘಾಟನೆ ಆಗಿದೆ. ಎಲ್ಲರೂ ಬಂದು ಪ್ರೋತ್ಸಾಹನೆ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಈ ಟ್ರಸ್ಟಿದ ಪ್ರೆಸಿಡೆಂಟು ರೇವತಿ ಮೇಡಮ್ ಅವರಿಗೆ ನಮ್ಮ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ವಿಜಯದಶಮಿ, ದಸರಾ ಹಬ್ಬ ಹಾಗೂ ಇವತ್ತು ಗಾಂಧಿ ಜಯಂತಿ ಹಬ್ಬದ ಶುಭಾಶಯಗಳು ಕೋರುತ್ತಾ, ಇದೊಂದು ಹೆಣ್ಮಕ್ಳು ಒಂದು ಹೆಮ್ಮೆಯ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಪುಣ್ಯ ಚಾರಿಟಬಲ್ ಟ್ರಸ್ಟ್ ಅನ್ನೋದು ಇವತ್ತು ಉದ್ಘಾಟನೆ ಆಗಿದೆ. ಅದು ನಮ್ಮ ನಾಯಕರಾದ ಶ್ರೀ ಪ್ರಿಯಕೃಷ್ಣ ಅವರ ಅಮೃತ ಹಸ್ತದಿಂದ ಈ ಚಾರಿಟಬಲ್ ಟ್ರಸ್ಟ್ ಓಪನ್ ಆಗಿದೆ. ಸೊ ಅವರ ರವಿಚಂದ್ರನ್ ಮಗ ಅವರು ಬಂದು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇದು ಸಂತೋಷದ ವಿಷಯ. ಇದೊಂದು ಹೆಣ್ಮಕ್ಳಿಗೆ ಒಂದು ಹೆಮ್ಮೆಯ ವಿಷಯ. ನಮ್ಮ ಒಂದು ಕ್ಷೇತ್ರದಲ್ಲಿ ಇಂಥ ಹೆಣ್ಮಕ್ಳು ಇರೋದು ನಮಗೊಂದು ಹೆಮ್ಮೆಯ ವಿಷಯ. ನಾನು ರೇವತಿ ವಾಯ್ಸ್ ಮಾಡ್ತೀನಿ. ಇವ್ರು ನನಗೆ ಗೆಸ್ಟಾಗಿ ಕರೆಯೋಕ್ಕೆ ಬಂದರು ಮನೆಗೆ. ಕೇಳಿದೆ, ಏನು ಮೇಡಮ್ ಏನು ಮಾಡ್ತಾ ಇದ್ದೀರಾ, ಏನಿದ್ರ ಉದ್ದೇಶ ಅಂತ. ಈ ಥರ ಅಂತ ಎಲ್ಲ ಹೇಳಿದ್ರು. ಇವಾಗ ಅವರೇ ಹೇಳಿದ್ರು ಎಲ್ಲ. ಬಟ್ ಇದರಲ್ಲಿ ಎಷ್ಟು ಜನ ಇದ್ದೀರಾ ಅಂತ ಕೇಳಿದೆ.
ಬರೋಬರಿ ಅವರು ಹೇಳಿದ್ದು 3,000 ಜನ ಇದ್ದಾರೆ ಅಂತ ನನಗೆ ಆಶ್ಚರ್ಯ ಆಗಾಯ್ತು. ಒಂದು ಮಹಿಳೆ ಆಗಿ 3,000 ಜನ ಮಹಿಳೆಯನ್ನು ಅವರು ಮೇಂಟೈನ್ ಮಾಡ್ತಾ ವಿಷಯ. ಯಾಕಂದರೆ ನಾನೊಂದು ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ 25 ಜನ ಮೆಂಬರ್ನ ಇಟ್ಕೊಂಡು ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ. ಮಹಿಳೆಯರನ್ನ ಕೂಡ ಹಾಕೊಂಡು ಮಾಡೋದು ತುಂಬ ಕಷ್ಟದ ಕೆಲಸ. ಬಟ್ ಈ ಅದ್ಭುತವಾದ ಕೆಲಸ ಮಾಡ್ತಾ ಇದೆ ಮಹಿಳೆಯರು. ನಾನು ಹೇಳ್ತೀನಿ, ಇವ್ರಿಗೆ ಮಹಿಳೆಯರಷ್ಟೇ ಸಪೋರ್ಟ್ ಮಾಡಬಾರ್ದು, ಎಲ್ಲ ಮಹಿಳೆಯರು ಪುರುಷರು ಸೇರಿ ಸಪೋರ್ಟ್ ಮಾಡಬೇಕು. ಒಂದು ಮಹಿಳೆ ಏನೂ ಮಾಡೋಕ್ಕಾಗಲ್ಲ. ಅವ್ರ ಮನೆಯಲ್ಲಿ ಅವರ ಯಜಮಾನ, ತಂದೆ, ಅಣ್ಣ, ತಮ್ಮದಿ ಸಪೋರ್ಟ್ ಮಾಡಿದ್ರೆ ಮಾತ್ರ ಇಂಥ ಮಹಿಳೆಯರು ಇಲ್ಲಿ ಉದ್ಭವ ಆಗ್ತಾರೆ. ಸೊ ನಾನು ಹೇಳೋದು, ಎಲ್ಲರೂ ಇಂಥವ್ರಿಗೆ ಸಪೋರ್ಟ್ ಮಾಡಿ. ಯಾಕಂದರೆ ಇವರು ಏನು ಕೆಲಸ ಮಾಡ್ತಿದ್ದಾರೆ ಹೇಳ್ರಿ, ಹೆಣ್ಮಕ್ಳಿಗೆ ಒಂದು ಕೆಲಸ ಕೊಡ್ತಿದ್ದಾರೆ. ಮನೇಲಿ ಒಂದು ಮಗು ದುಡಿದ್ರೆ ಇಡೀ ಸಂಸಾರ ಆರೋಗ್ಯವಾಗಿರುತ್ತೆ, ಇಡೀ ಸಂಸಾರ ಅವಳು ಕೈಯಿಂದ ನಡೆಸ್ತಾಳೆ. ಗಂಡ ದುಡಿದಿಲ್ಲ ಅಂದ್ರೆ ದುಡಿದು ತನ್ನ ಸಂಸಾರನ ಸಾಗಿಸ್ತಾಳೆ. ಗಂಡ ಆಚೆ ಹೋಗಿ ಒಂದು ಕೂಲಿಗಾರ ಕೆಲಸ ಮಾಡ್ಬೋದು, ಬಟ್ ಮನೆಯಲ್ಲಿ ರಾಜ್ಕುಮಾರಂಗೆ ನೋಡ್ಕೊಳೋದು ಒಂದು ಹೆಣ್ಣು ಮಾತ್ರ. ಸೊ ಅದಕ್ಕೆ ಆ ಹೆಣ್ಣಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಆ ಚಾಮುಂಡೇಶ್ವರಿ ನಿಮಗೆಲ್ಲ ಒಳ್ಳೇದು ಮಾಡಲಿ. ನಿಮ್ಮದೊಂದು ಅಭಿವೃದ್ಧಿ ಈ ಸ್ಟೇಜಲ್ಲ, ಇನ್ನೂ ದೊಡ್ಡ ಸ್ಟೇಜಲ್ಲಿ ನಿಮ್ಮದೊಂದು ಕಾರ್ಯಕ್ರಮ ಆಗಲಿ ಅಂತ ನಾನು ಬಯಸ್ತೀನಿ. ನಿಮ್ಗೇನು ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ. ನಿಮ್ಮೆಲ್ಲರಿಗೂ, ಈ ಟ್ರಸ್ಟಿಗೆ, ಈ ಮೆಂಬರ್ಸ್ಗೆ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತಾ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ವಿಜಯಶಂಕರ್ ಅಂದ್ಬಿಟ್ಟು ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್. ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮೈಸೂರು ಮಂಜುಳಾ ಜೂನಿಯರ್ ಮಾನಶ್ರೀ ಮಾತಾಡ್ತಾ ಇದ್ದೀನಿ. ಎಲ್ಲ ಪತ್ರಕರ್ತರಿಗೂ ಹಾಗೂ ಮೀಡಿಯಾದವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದೇ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಮ್ಮ ರೇವತಿ ಮೇಡಮ್ ಅವರು ಪುಣ್ಯ ಚಾರಿಟೇಬಲ್ ಟ್ರಸ್ಟ್ನ ಓಪನ್ ಮಾಡಿದ್ದಾರೆ. ಎಲ್ಲ ಗಣ್ಯರು ಬಂದು ಈಗಾಗಲೇ ಉದ್ಘಾಟನೆ ಮಾಡೋಗಿದ್ದಾರೆ. ಈಗಾಗಲೇ ಎಲ್ಲರೂ ಹೇಳಿರೋಂತೆ ಒಂದು ಆಗಿ ಒಂದು ಹೆಣ್ಣಾಗಿ ಇದನ್ನೆಲ್ಲ ಒಂದು ದೊಡ್ಡ ಕಷ್ಟ, ಇದೆಲ್ಲ ಒಂದು ಸಾಧನೆ ಮಾಡಬೇಕು ಅಂದರೆ ಆ ಕಷ್ಟ ನನಗೂ ಏನು ಅಂತ ಗೊತ್ತು. 20 ವರ್ಷ ಆಯಿತು ನಾವು ಮೈಸೂರು ಬಿಟ್ಟು ಬಂದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಇದನ್ನು ಕಟ್ಕೊಂಡು ಸಂಘ ಕಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಬಟ್ ಇವತ್ತು ಮೇಡಮ್ ಹೇಳ್ದಂಗೆ 3,000 ಜನ ದೊಡ್ಡ ಕಷ್ಟ, ಇದೆಲ್ಲ ಒಂದು ಸಾಧನೆ ಮಾಡಬೇಕು ಅಂದರೆ ಆ ಕಷ್ಟ ನನಗೂ ಏನು ಅಂತ ಗೊತ್ತು. 20 ವರ್ಷ ಆಯಿತು ನಾವು ಮೈಸೂರು ಬಿಟ್ಟು ಬಂದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಇದನ್ನು ಕಟ್ಕೊಂಡು ಸಂಘ ಕಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಬಟ್ ಇವತ್ತು ಮೇಡಮ್ ಹೇಳ್ದಂಗೆ 3,000 ಜನ ಅಷ್ಟು ಸುಲಭದ ಮಾತಲ್ಲ. ನಾನು ನೆನ್ನೆಲ್ಲ ಮಾತಾಡ್ಬೇಕಾದ್ರೆ ನನ್ನ ಮನೇಲಿ ಕೂತ್ಕೊಂಡು ಮಾತಾಡಿದ್ರು, ಮಂಜುಳಾ ನಾನು ಈ ಥರ ಏನೋ ಒಂದು ಮಾಡ್ತಾಯಿದ್ದೀನಿ, ನೀವೆಲ್ಲ ಬರಬೇಕು. ನನಗೆ ಭಾಳ ಸಂತೋಷ ಆಯಿತು. ಜನ ಸೇರ್ತಾರೆ, ನನಗೆ ಗೊತ್ತಿರಲಿಲ್ಲ, ಭಾಳ ನನಗೆ ಖುಷಿ ಆಯಿತು. ಅವರಿಂದ ನಾವು ಇರ್ತೀವಿ, ನಮ್ಮ ಕೈಲಾದ ಸಪೋರ್ಟು ಸಹ ನಾವು ಮಾಡ್ತೀವಿ ಅಂತ ಹೇಳ್ತಾ ಧನ್ಯವಾದ ಹೇಳಿ.